ಇದು ಯಾಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೊಂದು ಸಖತ್ತಾಗಿರೋದು ವಿಡಿಯೋ ಹಾಕಿದ್ದು ನೋಡ್ರಿ ಯಾರೋ ನನ್ನ ಮಗ ಬಕೀಟಲ್ಲಿ ಹಾವು ಹಿಡ್ಕೊಂಬಂದ್ಬಿಟ್ಟು ಸುಮ್ಮನೆ ಇರೋದು ಬಿಟ್ಟು ಹೋಗಿ ಬಿಡೋ ಅಂದರೆ ಬಾಯಲ್ಲಿ ಇಟ್ಕೊಂಡು ಕಚ್ಚಿ ತಿಂತಾನಲ್ಲ, ಒಳ್ಳೆ ಲೆಗ್ ಪೀಸ್ ಥರ. ಏನು ನನ್ನ ಮಗನೇನೋ ಗೊತ್ತಿಲ್ಲ. ನೆನೆ ನಾನು ಕೈಯಲ್ಲೆಲ್ಲ ಹಿಡ್ದು ಆಟ ಆಡ್ತಿದ್ದೆ, ಅವು ಒಪ್ಕೊಳ್ತೀನಿ ನಿಜ. ಏನಂದರೆ ನಾವು ಆಟ ಆಡ್ತಿದ್ವಿ, ಏನೋ ಯಾರೋ ಒಬ್ಬರು ನನಗೆ ಗೊತ್ತಿರೋರು ಅನ್ಸತ್ತೋ ಇಲ್ಲ ಗೊತ್ತಿಲ್ಲದ ಅನ್ಸತ್ತು, ನನ್ನ ಒಳ್ಳೇದಕ್ಕೆ ಅವ್ರು ಏನೋ ವೀಡಿಯೋ ಮಾಡಿದ್ದಾರೆ, ಕೆಲವೊಬ್ರು ಟ್ರೋಲ್ ಮಾಡಿದ್ದಾರೆ, ಅದು ಇದು ಅಂತ ಹೇಳಿದ್ದಾರೆ. ಅವೆಲ್ಲ ಸುಳ್ಳು. ಯಾಕೋಸ್ಕರ ಮಾಡಿದ್ದಾರೆ ಅವರು? ಇನ್ನೊಂದು ಸ್ವಲ್ಪ ದಿವಸ ಬದುಕಿದ್ರೆ ಇನ್ನೊಂದು ಸ್ವಲ್ಪ ದಿವಸ ರೆಸ್ಕ್ಯೂ ಮಾಡ್ಬೋದು, ಹಂಗೆಲ್ಲ ಮಾಡಬೇಡ ಅಪ್ಪಿ, ನಿನ್ನಿಂದ ಬೇರೆಯವರೆಲ್ಲ ಹಾಳಾಗ್ತಾರಂತ ಹೇಳಿದ್ದಾರೆ. ಇವಾಗ ನಾನು ಮಾಡೋದು ನೋಡಿ ಸಣ್ಣ ಮಕ್ಕಳು ಮಾಡೋದು ಅವೆಲ್ಲ ನಿಜಾನೇ ಅವ್ರು ಅಂದಿದ್ದು. ದಯವಿಟ್ಟು ಕೈಯಲ್ಲಿ ಆಟ ಆಡ್ಸೋಕೆ ಹೋಗ್ಬಿಡ್ರಿ. ಈ ವಿಡಿಯೋ ನೋಡಿರಿ, ಪೂರ್ತಿ ವಿಡಿಯೋ ನೋಡಿರಿ. ಯಾಕೋಸ್ಕರ ವಿಡಿಯೋ ಮಾಡಿದ್ದೀನಿ ಅಂದರೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿರಿ ಪೂರ್ತಿ ವಿಡಿಯೋ. ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇವತ್ತಿನ ಹೊಸ ವಿಡಿಯೋ ಯಾಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಅಣ್ಣ ಅವರು ನನಗೋಸ್ಕರ ಒಂದು ಒಳ್ಳೆ ವಿಡಿಯೋ ಮಾಡಿದರು. ಅವ್ರು ಹೇಳಿದ ಮಾತಲ್ಲೇ ನಡೆಯೋಣ. ಅವ್ರು ಹೇಳಿದ್ದು ನಮ್ಮ ಒಳ್ಳೇದಕ್ಕೆ. ಹಾವು ಕಚ್ಚಿದ್ರೆ ಏನು ಮಾಡ್ತೀಯ, ಮನೆಗೆ ಒಬ್ಬರೇ ಫ್ಯಾಮಿಲಿಯಲ್ಲಿ ಒಬ್ಬನೇ ಮಗ ಇರ್ತೀಯ, ಹಂಗಿಂಗಂತ ಹೇಳಿದ್ದಾರೆ. ಪಾಪ ಎಲ್ಲ ಹೇಳಿದ್ದು ಒಳ್ಳೇದೇ. ಇವತ್ತು ಅವರಿಗೋಸ್ಕರನೇ ವಿಡಿಯೋ ಮಾಡ್ತಿದ್ದೀನಿ. ನೋಡಿರಿ, ಇದು ಸುಮಾರು ಒಂದು 4 ಅಡಿಯಿಂದ 5 ಅಡಿ ಇದೆ. ಹಾವು ರೆಸ್ಕ್ಯೂ ಮಾಡಿದ್ದೀನಿ. ನಾಗರಾವು ತುಂಬ ವಿಷಾಕಾರಿ ಹಾವು. ದಯವಿಟ್ಟು ನಾನು ಆಟ ಆಡಿಸ್ದೆ ಅಂತ ನೀವೆಲ್ಲ ಆಟ ಆಡಿಸ್ಬಿಡ್ರಿ. ನಾನು ಆಟ ಆಡ್ಸೋದು ನಿಲ್ಲಿಸ್ತಾ ಇದ್ದೀನಿ. ಇವತ್ತಿನ ಏನಿದ್ರು ಹಾವು ಹಿಡಿಬೇಕು, ಡಬ್ದಲ್ಲಾಗಬೇಕು, ಕಾಡಲ್ಲಿ ಬಿಡಬೇಕು, ಅದೇ ಮಾಡಬೇಕು. ಯಾರು ಯಾವತ್ತು ಆಟ ಆಡ್ಸೋಕೆ ಹೋಗ್ಬೇಡ್ರಿ. ಯಾರು ಯಾವನಿಗೂ ಬರಲ್ಲ. ಸತ್ರೆ ನೀವೇ ಸಾಯೋದು. ನಾನು ನಿಮಗಂತಾನೆ ಹೇಳ್ತಿಲ್ಲ ಗಾಯ್ಸ್. ಯಾರೇ ಒಬ್ರು ಕೈಯಲ್ಲಿ ಇಟ್ಕೊಳ್ಳೋದಿರಲಿ, ಇದರಲ್ಲೆಲ್ಲ ಇಟ್ಕೊಳ್ಳೋದಿರಲಿ, ಅದೆಲ್ಲ ಹಿಡಿಯೋಕೆ ಹೋಗ್ಬಿಡ್ರಿ. ಇಂಥ ರಾಡು ನಂತರ ಸ್ಟಿಕ್ ಇತ್ತು. ಇವತ್ತು ಸ್ಟಿಕ್ಕು ನಂದು ಮುರಿದೋಗ್ಬಿಟ್ಟಿದೆ. ಕಳ್ಳಹಳ್ಳಿಯಲ್ಲಿ ಒಂದು ಹಾವು ಹಿಡಿಬೇಕಾದ್ರೆ ಸ್ಟಿಕ್ ಮುರಿದೋಯ್ತು. ಇವಾಗ ಯಾಕೋಸ್ಕರ ಸ್ಟಿಕ್ಕು ಇಲ್ಲ ಅಂತ ಕಾರಣಕ್ಕೋಸ್ಕರ ರಾಡ್ ಬೆಂಡ್ ಮಾಡ್ಕೊಂಡು ಅವನು ರೆಸ್ಕ್ಯೂ ಮಾಡಿದ್ದೀನಿ. ಆದ್ಮೇಲೆ ಎಲ್ಲರಿಗೂ ಭಯ ಅನ್ನೋದಿರತ್ತೆ. ಇವತ್ತಿನ ವಿಡಿಯೋ ಅಷ್ಟೇ. ವಿಡಿಯೋನ ತುಂಬ ಚೆನ್ನಾಗಿದ್ರೆ ಒಂದು ಲೈಕ್, ಒಂದು ಫಾಲೋ, ಒಂದು ಶೇರ್ ಮಾಡಿ. ಆದಷ್ಟು ಶೇರ್ ಮಾಡಿ ವಿಡಿಯೋಗಳು. ಇವತ್ತಿನ ವಿಡಿಯೋ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.